ಫ್ರೆಂಡ್ಸ್ ಪಕ್ಕಾ ಮೆಂಟ್ಲ ಇದ್ದಾರೆ. ಈ ಬ್ಲಾಗ್ ಅಂತೂ ನೋಡಕ್ ಹೋಗ್ಬಿಡಿ. ಗೈಸ್ ಇವಾಗ ಇನ್ನೊಂದು 20 ಕಿಲೋಮೀಟರ್ ಮಂಡ್ಯ ರೀಚ್ ಆಗ್ತೀವಿ. ಇಲ್ಲೇ ನೀರು ಹರಿತಾ ಇದೆ, ಒಂಥರ ಕ್ರೇಜಿ ಆಗಿದೆ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಸೊ ನಮ್ಮ ಅಣ್ಣನ ಮದುವೆ ಸುದ್ದಿ ಮಾಡ್ತವ್ರೆ, ಹಾಗೂ ನನ್ನ ಸ್ಕೂಲ್ ಫ್ರೆಂಡ್ಸ್ ಬರ್ತಾಯಿದ್ದಾರೆ. ಸೊ ಈ ಒಂದು ಬ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ಹಾಗೂ ಯಾವ್ಯಾವ ಗೇಮ್ಸ್ ಆಡಿದ್ದೀವಿ, ಮತ್ತು ಹುಡುಗಿ ಯಾರು ನೀವೇ ನೋಡಬೇಕಲ್ಲ. ಈ ಒಂದು ಬ್ಲಾಗಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ ಏನು ಅಂತ. ಸೊ ನಾವು ಆಡಿರೋ ಗೇಮ್ನ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ಬನ್ನಿ ಗೈಸ್, ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್ ನಾವೇ ನೋಡ್ಕೋತೀವಿ. ಗೈಸ್ ಮುಂದಿನ ವರ್ಷಕ್ಕೆ ನಾವು ಮದ್ವೆ. ಹೌದು ಹೇಳ್ರಿ, ಮುಂದಿನ ವರ್ಷಕ್ಕೆ ಮದ್ವೆ ಅಂತ. ಹುಡುಗಿನೇ ಇಲ್ಲ, ಯಾವ ಮದ್ವೆ ಅಂತ. ಫ್ರೆಂಡ್ಸ್ ಯಾರ ಹುಡುಗಿನ ಹುಡ್ಕೊಂಡು ಪಕ್ಕ ಓಡೋ ಮದ್ವೆ ಹುಡುಗಿನೇ ಆಗ್ಬೇಕು. ನಮ್ಮ ಮನೇಲಿ ಅದರ್ ಕೇಸ್ಟ್ ಇದರ್ ಕೇಸ್ಟ್ ಲವ್ ಮಾಡಿದ್ರೆ ಒಪ್ಪಲ್ಲ, ಮೆಟ್ ಹಾರಿಸ್ಬಿಡ್ತಾರೆ. ಅದಕ್ಕೇನೆ ಗೌಡ್ ಹುಡುಗಿನೇ ಬೇಕು. ಯಾರಾದ್ರೂ ಇದ್ರೆ ಸಜೆಸ್ಟ್ ಮಾಡಿ. ಮೆಸೇಜ್ ಹಾಕಿ. ಧನುಷ್ ಗೌಡ 18 ಅಂತ ಇದೆ. ಧನುಷ್ ಗೌಡ 29 ಅಂತ ನೋಡಿ. ಯಾರು ಇಂಟ್ರೆಸ್ಟ್ ಬ್ಯಾಟ್ರಿ ಬರೋ ಇಲ್ಲಿ ಮೆಸೇಜ್ ಮಾಡಿ. ಇಲ್ಲ ಫ್ರೆಂಡ್ಸ್, ನಾನು ಓನ್ಲಿ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್. ಇದೆಲ್ಲ ಹಿಂಗೆ ಇಳಿಸ್ತೀನಿ, ಒಂಚೂರು ಎಡಿಟ್ ಮಾಡಲ್ಲ, ಹಂಗೆ ಹಾಕ್ತೀನಿ ಫ್ರೆಂಡ್ಸ್. ಇದೆಲ್ಲ ಜಸ್ಟ್ ಫನ್. ಯಾವುದು ಇದು ಕಟ್ಟ? ಯಾವ್ದು ಕಟ್ಟಿಲ್ಲ, ಹಂಗೆ ಹಾಕ್ತಾರೆ ಎಲ್ಲಾನು. ಗೈಸ್ ಇಲ್ಲಿವರೆಗೂ ಹಂಗೆ ಹಾಕ್ತೀನಿ ಗೈಸ್. ಇದೆಲ್ಲ ರೆಸಾರ್ಟ್ ಹೋಗೋಕ್ಕಿಂತ ಮುಂಚೆ ಆಗ್ತಿರೋ ಪ್ಲಾನ್ಗಳು. ಕುಬೇರ್ಲ ಅಂತೆ ಮುಂಡೆದಕ್ಕೆ ಬರಲ್ಲ ಫ್ರೆಂಡ್ಸ್. ಇವಾಗ ಇದು ನಾಕೋ ಕನ್ನಡನೇ ಬರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಅವಾಗಲೇ ಕನ್ನಡನೇ ಬರಲ್ಲ. ಏನು ಈ ಅಲ್ಲು ಇಲ್ಲಿ ನಿಮಿಷ, ಈ ಅಲ್ಲಿಗೆ ಸ್ಮೈಲ್ಗೆ ಚೆನ್ನಾಗಿ ಬಿದ್ದೋಗಿದೆ. ಈ ಅಲ್ಲು ನೋಡಿ, ಈ ಅಲ್ಲು ಅಲ್ಲೇ ಸರಿ ಇಲ್ಲ, ಅಲ್ಲೇ ಸರಿ ಇಲ್ಲ. ಅಲ್ಲು ಹಿಂಗಿರೋದು ಹಿಂಗೆ ಹಿಂಗ್ ಬರ್ತದೆ. ಗೊತ್ತೇ ಇಲ್ಲ. ಅದೃಷ್ಟದಲ್ಲೂ ನನಗೆ ನೋಡಿ, ಈಗ ಕಾರ್ ತಗೊಳ್ಳೋ ಪ್ಲಾನ್ ಮಾಡ್ತವ್ರೆ. ಇನ್ವೆಸ್ಟ್ಮೆಂಟ್ ಯಾರು ಎಷ್ಟು ಅಂತ ಕೇಳಿ ಗೈಸ್. ಎಲ್ಲ ಸಾಲ, ಎಷ್ಟು ಎಲ್ಲ ಸಾಲ. ನಿಂದ ಎಷ್ಟು ಇನ್ವೆಸ್ಟ್ಮೆಂಟ್ ಹೇಳೋ. ಯೋಚನೆ ನೋಡಿ ಗೈಸ್, ಇವೆಲ್ಲ ಪ್ಲಾನ್ ಮಾಡಿದ್ರೆ ಒಂದು ಕಾರ್ ತಗೋತೀವಿ. ಫೋನ್ ಅಡ ಕೂಡ ಕಾಸು ಕೊಡ್ತೀನಿ ಫ್ರೆಂಡ್ಸ್. ಅದೇ ಎಷ್ಟು ಇನ್ವೆಸ್ಟ್ಮೆಂಟ್ ಹೇಳು ನಿಂದು. ಇದೆಷ್ಟು 1 ಲಕ್ಷಕ್ಕೆ ಬಾಳಲ್ವಾ? ಏನಿಲ್ಲ, ಅವಾಗಲೇ 28,000 ರೂಪಾಯಿ ಫೋನ್ ಅದು. ಈ ಫೋನ್ಗೂ ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ಎಲ್ಲ ಹೇಳ್ಬೇಡ ನೀನು. ಇದ್ರಲ್ಲಿ 4 ಇಲ್ಲ, ನಾ ಹೇಳ್ತೇನೆ ಅದರಲ್ಲಿ 3 ಕ್ಯಾಮೆರಾ ಐತೆ. ನೀವೇ ಹೇಳಿ 1 ಲಕ್ಷಕ್ಕನ ಹೋಗುತ್ತೆ. ಇದು ಜಸ್ಟ್ 2000 ಓನ್ಲಿ. ಏನಿಲ್ಲ, 2000 ಜಾಸ್ತಿ ಹೋಗುತ್ತೆ. 2000 ರೂಪಾಯಿ ಮೇಲೆ ಹೋಗಲ್ಲ ಫೋನ್ ಅದು. ಗೈಸ್ ನೋಡಿ, ಇವಾಗ ಕಾರ್ ತಗೋಬೇಕು ಪ್ಲಾನ್ ಮಾಡ್ತಾ ಇದೀವಿ. ಆದ್ರೆ ಮಾಡ್ತಾ ಇದೀವಿ ಗೈಸ್, 6 ತಿಂಗಳಿಂದ ಪ್ಲಾನ್ ಮಾಡ್ತಾ ಇದೀವಿ. ಆದ್ರೆ ಕಾರ್ ಬರ್ತಾ ಇಲ್ಲ. 6 ತಿಂಗಳಿಂದ ತಗೋಬೇಕು. ಅಯ್ಯೋ ಕತೆ. ಬೈಕ್ ತಗೋಬೇಕಂತೆ ನೆಕ್ಸ್ಟ್. ನೋಡಿ ಗೈಸ್, 2 ಲಕ್ಷ ಕೊಟ್ಟು ಬೈಕ್ ತಗೋಬೇಕು ಅಂತವ್ರೆ. ಅದ್ರ ಬದಲು ಕಾರೇ ತಗೋಬಹುದು. 2 ಲಕ್ಷಕ್ಕೆ ಸೆಕೆಂಡ್ಸ್ 7 ಸೀಟರ್ ಕಾರೇ ಬರ್ತದೆ. ನನಗೆ ಡ್ರೈವ್ ಮಾಡಕ್ ಬರಲ್ಲ. ಕಲಿಬೇಕಪ್ಪ. ನಿನ್ಸ್ಕೊಳಕ್ ಜಾಗ ಇಲ್ಲ. ಅನ್ಕೊಂಡು ಜೀವನ ಆಗುತ್ತಾ? ತಗೊಳಕ್ಕೆ ಆಗಲ್ಲ. ಹಂಗಂದ್ರೆ ಆತರ ಇದ್ರೆ ಇವಾಗ ನಿನ್ಸೋಳಕ್ ಜಾಗ ಇರೋರೆಲ್ಲ ತಗೊಂಡಿರ್ತಾರ. ನಾನು ರೂಲ್ಸ್ ಇನ್ ಪ್ರಕಾರ ಯಾರ್ಯಾರು ತಗೊಳ್ತಾರೆ
ಅವಳೆ ಸೌಂಡ್ ಎಫೆಕ್ಟ್ ಕೊಡ್ತಾವಳೆ. ಏನ್ ಹೇಳ್ದೆ ವರ್ಷ? ಎಳ್ದು ಅಂತೆ, ಎಳ್ರು ಅದು ಎಳ್ದು ಅಲ್ಲ. ಯಾವ ಕಾರಣ ಹೇಳಿ ಎಲ್ರು ಹೇಳಿ ಏನು ಎಲ್ರು ಏನ್ ಹಂಗೆ ಹಿಂಗೆ ಕಣ್ಮುಚ್ಬೇಕು, ಕೈ ಎಲ್ಲ ಫ್ರೀ ಬಿಡ್ಬೇಕು, ಹಿಂಗೆ ಇಟ್ಕೊಂಡೇ ಇರ್ಬೇಕು ಹಿಂಗೆ. ಅದಾಗದೆ ಈ ಫಿಂಗರ್ ಅದೇ ಆಗೋದು ಹಿಂಗೆ ಮುಂದೆ ಹೋಗಿ ಅದಕ್ಕೆ ಟಚ್ ಆಗುತ್ತೆ. ಫ್ರೆಂಡ್ಸ್ ಪಕ್ಕಾ ಮೆಂಟ್ಲ ಇದ್ದಾರೆ. ಈ ಬ್ಲಾಗ್ ಅಂತೂ ನೋಡಕ್ ಹೋಗ್ಬಿಡಿ. ಏನಿಲ್ಲ, ಅದು ಶೇಕ್ ಆದಾಗ ಅಷ್ಟೇ ಸ್ವಲ್ಪ ಮೂವ್ ಆಗುತ್ತೆ. ಆಮೇಲೆ ಸ್ಟಿಪ್ ಆಗಿ ಕೈನ ಫಿಂಗರ್ನ ಸ್ಟಿಪ್ ಆಗಿ ಹಿಡ್ಕೊಂಡ್ರೆ ಆಗಲ್ಲ, ಶೇಕ್ ಆಗತ್ತೆಲ್ಲ ತುಂಬಾ ಹೊತ್ತಾದಾಗ. ಕಿತ್ತೋಗಿರೋ ಇಂಗ್ಲಿಷ್ ಸ್ಟಿಪ್ ಅನ್ಕೊಂಡು ಟಚ್ ಆಗುತ್ತೆ. ಎಷ್ಟು ಮೂವ್ ಆಗಿದೆ guys. ನೋಡಿ guys. ಈಗ ನೀವು ಟ್ರೈ ಮಾಡಿ. ಕರೆಕ್ಟ್ ಆಗಿ ಕನ್ನಡನೇ ಬರಲ್ಲ, ತೋರ್ಸಲಿ. ಇಂಗ್ಲಿಷ್ ನಿನ್ನ ಇಂಗ್ಲಿಷ್ ಗಾಯ್ಸ್, ಇವ್ನ ಇಂಗ್ಲಿಷ್ ನೋಡಿದೀವಿ, ಇಷ್ಟೊತ್ತರೆಗೂ ನೋಡಿದ್ವಿ. ಚೆಕ್ ಮೀ ಬ್ಯಾಲೆನ್ಸ್. ಡಿಗ್ರಿ ಓದಿರೋ ಇಂಗ್ಲಿಷ್ ಎಷ್ಟು ಡಿಫ್ರೆನ್ಸ್ ಇದೆ. ವೇಸ್ಟ್. ನಾನು ಹಿಂದೆ ಎಷ್ಟು ವರ್ಷ, ಮದ್ವೆ ಆಗಿ 16 ವರ್ಷ ಆಯ್ತು. ಅದಕ್ಕೂ ನಾನು ಸೊ ಗೈಸ್, ರಾತ್ರಿ ಮನೇಲಿ ಎಲ್ಲರ ಹತ್ರನೂ ಮಾತುಕತೆ ಎಲ್ಲ ಮುಗಿಸ್ಕೊಂಡು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಕರ್ಕೊಂಡು ನಾವು ಒಂದು ರೆಸಾರ್ಟ್ಗೆ ವಿಸಿಟ್ ಮಾಡ್ತಾಯಿದ್ವಿ. ಗೈಸ್ ನೋಡಿ, ಎಲ್ಲರ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ. ನನ್ನ ಜೊತೆ ನನ್ನ ಫ್ರೆಂಡ್ ಅಭಿ ಮತ್ತು ಪವನು, ಸುನೀಲು, ಚಂದು, ಫ್ರೆಂಟಲ್ಲಿ ಯಶವಂತ್ ಬಿ. ಆಯ್ ಮಾಡಲು ನೋಡಿ ಯಶವಂತ್ ಬಿ. ಸೊ ಇವಾಗ ಎಲ್ಲರೂ ಹೋಗ್ತೀವಿ ರೆಡಿಯಾಗಿ. ಇನ್ನೊಂದು 2 ಅವರ್ ರೀಚ್ ಆಗ್ತೀವಿ. ಸೊ ನಮಗೆ ಗೊತ್ತಿರಲಿಲ್ಲ ಇವತ್ತು ಹಿಂದೆ ಕೂತಾರಲ್ಲ ವೈಟ್ ಶರ್ಟು, ಅವನು ಬರ್ಡೇ ಅಂತ. ನಾಳೆ ಬರ್ಡೇ ಅಂತ ಗೊತ್ತೇ ಇರಲಿಲ್ಲ. ಎಲ್ಲರಿಗೂ ಅವನೇ ಹೇಳಿ ಕರ್ಕೊಂಡು ಹೋಗ್ತಾವನೆ. ಬಟ್ಟೆ ಕೊಟ್ಟಿರೋ ದುಡ್ಡು 2,000 ಇಲ್ಲಿಗೆ ಎತ್ಕೊ ಬಂದವನೆ. ನಾಳೆ ಕೇಕ್ ಕಟ್ ಮಾಡ್ಬೇಕಷ್ಟೇ. ಗೊತ್ತಿರ್ಲಿಲ್ಲ ಸೊ ಬರ್ಡೇ ಅವ್ದು ಐತಂತೆ, ಬರ್ಡೇ ಕೇಕ್ ಕಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಇವಾಗ ಇಲ್ಲಿ ಶ್ರೀರಂಗಪಟ್ಟಣ ಹತ್ರ ಮಂಡ್ಯ ಹತ್ರ ಕೇಕ್ ತಗೋಬೇಕು. ಕೇಕ್ ತಗೊಂಡು 12 ಗಂಟೆ ಕಟ್ ಮಾಡ್ತೀವಿ. ತಗೊಳ್ಳಿ ಮರ್ತೋಗ್ಬೇಡ್ರಿ ಅಂತ ಗ್ಯಾಪ್ನ ಎಲ್ಲ ಮಾಡ್ತಾವನ ಅವಾಗಿಂದ. ಅವನೇ ಗ್ಯಾಪ್ನ ಮಾಡ್ತಾವನ ಅವಾಗಿಂದ. ಸೈಡ್ಗೆ ಹಾಕ್ರಿ, ಕೇಕ್ ತಗೊಳ್ರಿ ಅಂತ. ಅಲ್ಲಿ ಸಿಕ್ಕಲ್ವಲ್ಲ ಅದಕ್ಕೆ. ಗೈಸ್, ಸೊ ಇವಾಗ ಇನ್ನೊಂದು 20 ಕಿಲೋಮೀಟ್ರ್ ಮಂಡ್ಯ ರೀಚ್ ಆಗ್ತೀವಿ. ಸೊ ಇವಾಗ ಫ್ರೆಂಡ್ಸ್ ಎಲ್ಲರೂ ಟೀ ಕಾಫಿ ಕೊಡೋಣ ಅಂತ ಇಲ್ಲಿ ನಿಲ್ಸೋರು ಗಾಡಿನ. ಟೈಮ್ ಇವಾಗ ಕರೆಕ್ಟಾಗಿ ಒಂದು 2:15. ಸೊ ಇನ್ನೊಂದು 30 ಮಿನಿಟ್ಸಲ್ಲಿ ನಾವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿಗೆ ರೀಚ್ ಆಗ್ತೀವಿ. ಅಲ್ಲಿಗೆ ರೀಚ್ ಆಗಿ ಎಲ್ಲಿಗೆ ಬಂದಿದ್ದೀವಿ, ಏನು ಮಾಡ್ತೀವಿ ಅಂತ ನೀವೇ ನೋಡಿ. ಸೊ ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಅದೊಂದು ಬರ್ಡೇ ಕೂಡ ಐತೆ. ಸೊ ಬರ್ಡೇ ಐತೆ ಅಂತ ನಮಗೆ ಗೊತ್ತಿರಲಿಲ್ಲ, ಅವನೇ ಹೇಳ್ದ ಬರ್ಡೇ ಐತೆ ಅಂತ. ಸೊ ಅದರಿಂದ ಬರ್ಡೇ ಸೆಲೆಬ್ರೇಟ್ ಮಾಡಲೇಬೇಕು. ಇವಾಗ ಅಲ್ಲಿ ಹೋಗ್ತಾ ಕೇಕ್ ತೊಗೊಂಡು 12 ಗಂಟೆಗೆ ಅವ್ನಿಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಮತ್ತು ಎಲ್ಲಿ ಹೋಗ್ತಾ ಇದ್ದೀವಿ ನೀವೇ ನೋಡಿ ಗೈಸ್. ಫೈನಲ್ ಆಗಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಇನ್ನೊಂದು 300 ಮೀಟರ್ ಇರಬೇಕು ಲೊಕೇಶನ್ನು. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ, ಎಲ್ಲೋ ಕಾಣ್ತಾನೆ ಇಲ್ಲ. ನೋಡಿ ಗೈಸ್, ಅಲ್ಲಿದೆ ನೋಡಿ. ಇವಾಗಲ್ಲ, ಡಿಸೆಂಬರಲ್ಲಿ ಅವ್ರು ಇವಾಗಲೇ ಬುಕ್ ಮಾಡ್ತಾರೆ, 2 ಬಸ್ ಹೋಗೋದು. ಇಸ್ ನೋಡಿ, ರೆಸಾರ್ಟ್ ಹತ್ರ ಬಂದು ನಿಂತಿದ್ದೀವಿ. ಆಲ್ರೆಡಿ ಗೇಟ್ ಓಪನ್ ಮಾಡ್ತಾ ಇದ್ದಾರೆ. ಗೇಟ್ 2 ಸೆಕೆಂಡಲ್ಲೇ ತೆಗೆದ್ರು ಗೈಸ್. ನೋಡಿ, ಇದೇ ರೆಸಾರ್ಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ. ಅಲ್ಲ ಮಚ್ಚ, ಪರವಾಗಿಲ್ಲ ನೋಡಿ. ಆಲ್ರೆಡಿ ಒಂದಷ್ಟು ಜನ ಬಂದಿದ್ದಾರೆ, ತುಂಬ ಜನ. ಗೈಸ್, ಇವಾಗ ಟೈಮು ಮಧ್ಯಾಹ್ನ 3:30 ಆಗಿದೆ. ಸೊ ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ ಟೈಮ್ ಆಗೋಗಿತ್ತು ಆಲ್ರೆಡಿ. ನಮಗೋಸ್ಕರ ಅಂತಲೇ ಅವ್ರು ಮತ್ತೆ ಫುಡ್ನ ತೊಗೊಂಬಂದಿಕ್ಕಿದ್ರು. ಟೈಮು 3:30 ಆಗಿದ್ದರಿಂದ ಅವ್ರು ವಾಪಸ್ ತೊಗೊಂಡೋಗ್ಬಿಟ್ಟಿದ್ರು. ಮತ್ತೆ ತೊಗೊಂಬಂದು ನಮಗೋಸ್ಕರ ಅಂತ ಇಕ್ಕಿದ್ರು. ಸೊ ಎಲ್ಲರೂ ಊಟ ಮಾಡೋಣ ಅಂತ ಇವಾಗ ಊಟ ಮಾಡ್ತಾಯಿದ್ದೀವಿ ಗೈಸ್. ಇವಾಗ ಊಟ ಮಾಡಿಕೊಂಡು ಗೇಮ್ಸ್ ಆಡೋಕೆ ಹೋಗ್ತೀವಿ. ಆಮೇಲೆ ಗೈಸ್, ಟೈಮ್ ಆಲ್ರೆಡಿ 6:30 ಆಗಿದೆ. ಅಲ್ಲ, 5:30, 5:45 ಆಗಿರ್ಬೋದು. ಸನ್ಸೆಟ್ ಆಗ್ತಿದೆ, ನೀವೇ ನೋಡಿ. ಬಾಲ್ ಆಟಾಡ್ತಾ ಇದ್ದೀವಿ, ನಾವು ಪೂಲಲ್ಲಿ ಆಟಾಡ್ತಾ ಇದ್ದೀವಿ ಎಲ್ಲರೂ. ಆ ವೆದರ್ಗೂ ಅದಕ್ಕೂ ಗೈಸ್ ಯಾರು ಪೂಲಿಂದ ಎದ್ದು ಬರೋಕ್ಕೆ ರೆಡಿ ಇಲ್ಲ ನೋಡಿ ಗೈಸ್. ಜೊತೆಗೆ ನಾನು ಕೂಡ ಎದಳೋಣ ಅಂತಲೂ ಮೂಡಿಲ್ಲ. ಅಲ್ಲೇ ಎದ್ದು ಬರೋಣ ಪೂಲ್ ಒಳಗಡೆ ಅಂತ ಅನಿಸುತ್ತೆ. ಪೂಲಲ್ಲೇ ನನ್ನ ಪ್ರಕಾರ ಒಂದು 2 ಅವರ್ಸ್ ಬಿದ್ದಿದ್ದೀವಿ ಗೈಸ್ ಎಲ್ಲರೂ. ಆ ಟ್ಯೂಬ್ ಹಿಡ್ಕೊಂಡು, ನಮಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಲ್ಲ, ಟ್ಯೂಬಲ್ಲೇ ಹಿಡ್ಕೊಂಡು ಸುಮ್ಮನೆ ಹಿಂಗೆ ತಿಳಿಸ್ಕೊಂಡಿದ್ವಿ ಗೈಸ್. ನೋಡಿ, ಪೂಲಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದೀವಿ ಎಲ್ಲರೂ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಆಟಾಡ್ತಾರೆ ನೋಡಿ. ಅಲ್ಲಿ ಒಂದು ಗ್ಯಾಂಗ್ ಪೂರ್ತಿ ಫುಲ್ಲು ಎಣ್ಣೆ ಹೊಡಿತಾವ್ರೆ. ಹೆಂಗಾರು ಕೂತ್ಕೋ. ಊಟ ತಿರ್ಕೊ ಡಬಾರದು ಬಿಡು ಅಷ್ಟೇ. ಕಡೆಗೆ ಬಿಡು, ಹಂಗೆ ಹಿಂದಿಗೆ ಬಿಡು.
ಅಷ್ಟೇ ಗೈಸ್ ನೋಡಿ ಇವ್ರದೇ ಬರ್ಡೇ ಇರೋದು. ಗೈಸ್ ನೋಡಿ ಇವಾಗ ತಾನೇ ಪೂಲಲ್ಲಿ ಆಟ ಆಡ್ಕೊಂಡು ಬಂದು ನಿಂತಿದ್ದೀವಿ. ಗೈಸ್ ನೋಡಿ ಇಲ್ಲಿ ಪೂಲು, ಅಲ್ಲಿ ರೈನ್ ಡ್ಯಾನ್ಸು ಎಲ್ಲ ಕೂತಿದ್ದಾರೆ ನೋಡಿ ಗೈಸ್. ಇಲ್ಲೇ ನೀರು ಹರಿತಾ ಇದೆ, ಒಂಥರ ಕ್ರೇಜಿ ಆಗಿದೆ ಗೈಸ್ ರೆಸಾರ್ಟು. ನನ್ನ ಕೈಯೆಲ್ಲ ನಗ್ತಾ ಇದೆ ಗೈಸ್. ಯಾರು ನಿಜ ಮಾಡ್ಕೊಬಿಡಿ, ಮಸ್ತಾಗಿ ನೀರು ಹರಿತಾ ಇದೆ ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲ ಆಟಾಡ್ತಾರೆ. ಇನ್ನು ನಂದಂತೂ ಆಯಿತು, ಇವಾಗ ಸ್ನ್ಯಾಕ್ ಬರುತ್ತೆ, ಸ್ನ್ಯಾಕ್ಸ್ ತಿಂತೀವಿ. ಆಟಾಡಾಯ್ತು, ಎಲ್ಲರಿಗೂ ಕವರ್ ಕೊಟ್ಟಿದ್ದಾರೆ ಹೊಸ. ಬರ್ರೋ ಬೇಗ ಮೇಲಿಕ್ಲ ಅಲ್ಲಿ ತೋರ್ಸೋಣ, ಅಲ್ಲಿ ತೋರ್ಸೋಣ. ಮೊಟ್ಟೆ ಕಣ ಬರೋ ಈಚೆ, ಬಾಲ್ ಎತ್ಕೊ ಅವ್ನು ಬರ್ತಾನೆ ನೋಡಿ ಗೈಸ್ ನೋಡಿ ಎಲ್ಲ ಕಾಫಿ ಕುಡ್ಕೊಂಡು ವೈಬ್ ಮಾಡ್ಕೊಂಡು ಇಲ್ಲಿ ನೋಡಿ ಗೈಸ್ ನೀರು ಹಿಂಗೆ ಹೋಗ್ತೈತಿ. ಇಲ್ಲಿ ಪಕ್ಕದಲ್ಲೇನೆ ಇದೇ ರೆಸಾರ್ಟು. ಇಲ್ಲಿ ನೋಡಿ ಹೆಂಗೆ ಡ್ಯಾನ್ಸ್ ಆಡ್ತಾರೆ ಎಲ್ಲ. ಏಯ್ ನಮ್ಮ ಟವಲ್ ಎತ್ಕೊಂಬರ್ರು ಗೈಸ್. ನೋಡಿ ರೆಸಾರ್ಟ್ ಟವಲ್ ಕೊಟ್ಟರು ಅಂತ ನಮ್ಮ ಟವಲ್ ಎಲ್ಲ ಅಲ್ಲೇ ಬಿಟ್ಟು ಬರ್ತಾವ್ರೆ. ತಗಿಸಿದ್ದು అప్పుడే తీసి అట్టేసి भैया एक शॉट डालो भैया ಒಂದೇ ನಿಂಗೆ ಬೆಳ್ಳಿ ಕಾವೈತೆ ನನ್ ಗೈಸ್ ನೋಡಿ ಆಟ ಆಡಿಸ್ತವ್ನಿ. ಕೊಡಾರೆ ಅವ್ರಿಗೆ ಗೈಸ್ ನೋಡಿ. ಸೊ ಇವಾಗ ಎಲ್ಲ ಗೇಮ್ ಎಲ್ಲ ಮುಗಿಸ್ಕೊಂಡು ಸೊ ಫೈರ್ ಕ್ಯಾಂಪ್ ಬಂದಿದ್ದೀವಿ ನೋಡಿ. ಫೈರ್ ಕ್ಯಾಂಪು ಎಲ್ಲ ಫುಲ್ ವೈಬ್ ಮಾಡ್ತಾವ್ರೆ ನೋಡಿ. ಅಲ್ಲೊಂದು ಗ್ಯಾಂಗ್ ಇದೆ, ಅವ್ರು ವೈಬ್ ಮಾಡ್ತಾವ ಆ ಕಡೆ. ನೆಕ್ಸ್ಟ್ ನಾವು ವೈಬ್ ಮಾಡ್ತಾ ಇದೀವಿ. ಗೈಸ್ ನೋಡಿ ಅದ್ರಲ್ಲಿ ಇಳಿ ತೆಗಿತಾವ್ರು ಅವನಿಗೆ. ಬರ್ಡೇ ಬಾಯ್ಗೆ ದೃಷ್ಟಿ ಆಗ್ಬಿಟ್ಟಿದೆ ಗೈಸ್. ಗೈಸ್ ಇನ್ನೊಂದು 2 ಅವರ್ ಐತೆ. ಸುನೀಲ್ ಇವ್ನ ಬರ್ಡೇಗೆ ಇನ್ನು 2 ಅವರ್ ಐತೆ ಗೈಸ್. ಇನ್ನು 2 ವರ್ಷಕ್ಕೆ ಕೇಕ್ ಕಟ್ ಮಾಡ್ತೀವಿ. ಹೌದು ಗೈಸ್ ಕಾಯ್ತಾವ್ನೆ, ಅವಾಗಿಂದ ಕಾಯ್ತಾವ್ನೆ ಕೇಕ್ ಕಟ್ ಮಾಡ್ಬೇಕು ಅಂತ. ಲೋ ಅವ್ನು ಕೇಕ್ ಕಟ್ ಮಾಡ್ಬೇಕು ಕಾಯ್ತಾವಂತಾನೆ ಅವನು. ಕಾಯ್ತಾನೆ ಬ್ರೋ ಅವನು. ಬಾ 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 ಬರ್ರಿ ಬಾರ ಪವನ್. ಈ ಕಡೆ ಆ ಕಡೆ ನಿಂತ್ಕೋಗೋ, ಲೈಟಿಂಗ್ ಆ ಕಡೆ ಇರೋದು. ಬಾ ಪವನ ಬನ್ನಿ ಅಣ್ಣ. ಗೈಸ್ ಅವ್ನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಆಲ್ರೆಡಿ 1 ಗಂಟೆ ಹತ್ತಿರ ಆಗೋಗೈತೆ. ಇವಾಗ ಎಲ್ಲರೂ ಮಲ್ಕೊಂಡು ಬೆಳಗ್ಗೆ ಎದ್ದು ಬೆಳಿಗ್ಗೆ ಏನೇನು ಅಂತ ನೀವೇ ನೋಡ್ರಿ ಅಂತ ಅಪ್ಡೇಟು. ಸೊ ಗುಡ್ ನೈಟ್ ಗೈಸ್, ಬೈ ಬೈ, ಸಿ ಯು ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ಯಾಮ್. ಸೊ ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಯಿತು, ಇವಾಗ ಒಂದು 10 ಗಂಟೆ ಆಗಿದೆ ಟೈಮು. ಸೊ ನೋಡಿ ರೆಸಾರ್ಟ್ ಈ ಥರ ಇದೆ ಮಾರ್ನಿಂಗು. ಸೊ ಇವಾಗ ತಿಂಡಿ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ತಿಂಡಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನನಗೊಂದು ಸಖತ್ ಹೊಟ್ಟೆ ಹಸಿತೆ. ರಾತ್ರಿ ಊಟ ಸ್ವಲ್ಪನೇ ತಿಂದಿದ್ದು, ತಿನ್ನೋಕ್ಕೆ ಆಗಿಲ್ಲ. ಸೊ ಸದ್ಯಕ್ಕೆ ಇವಾಗ ತಿಂಡಿ ಮಾಡಿಕೊಂಡು ಏನು ಮಾಡಬೇಕು ಅಂತ ನೋಡ್ತೀವಿ. ಸೊ ನೋಡಿ ಇದೆ ಡೈನಿಂಗ್ ಏರಿಯಾ. ತಿನ್ನೋಕ್ಕೆ ಅಂತ ಬಂದಿದ್ದೀನಿ. ಏನೇನಿದೆ ಸಾಂಬಾರ್, ಚಟ್ನಿ, ಗ್ಯಾಸ್ ಬಂತು. ಸುಮ್ಮನೆ ಕಷ್ಟ ಐತೆ ಅದು ಕೆಚ್ಚ ಇದೆ ಅಂಟ್ಬೇಕು. ಸೊ ಗಾಯ್ಸ್ ಇಷ್ಟೊತ್ತು ತಿಂಡಿ ಮಾಡಿಕೊಂಡು ಮತ್ತು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲರೂ ಗೇಮ್ಸ್ ಆಡೋಣ ಅಂತ ಬಂದಿದ್ದೀವಿ. ನೋಡಿ ಎಲ್ಲರೂ ಗೇಮ್ಸ್ ಆಡ್ತವ್ರೆ ನೋಡಿ ಫ್ರೆಂಡ್ಸ್ ಎಲ್ಲರೂ. ಇಲ್ಲಿ ವಾಲಿಬಾಲು ಮತ್ತು ಇದು ಆರ್ಚರಿ, ಆಮೇಲೆ ಕ್ರಿಕೆಟು, ಬ್ಯಾಡ್ಮಿಂಟನ್ನು ನೋಡಿ. ಬ್ಯಾಡ್ಮಿಂಟನ್ ಇಲ್ಲೆಲ್ಲೋ ಐತೆ, ಎಲ್ಲದು ಬ್ಯಾಡ್ಮಿಂಟನ್ ಇಲ್ಲ ಚಂದು ಅಲ್ಲಿದೆ.
ಸೊ ಎಲ್ಲ ಗೇಮ್ಸ್ ಆಡಬೇಕು ಇವಾಗ. ಗೇಮ್ಸ್ ಆಡಿಕೊಂಡು ಅಲ್ಲಿ ವಾಟರ್ ಹತ್ರ ವಾಲಿಬಾಲ್ ಇಕ್ಕಿದ್ದಾರೆ, ಅಲ್ಲಿ ವಾಲಿಬಾಲ್ ಆಡೋಕ್ಕೆ ಅಂತ ಹೋಗಬೇಕು. ಸೊ ವಾಲಿಬಾಲ್ ಆಡಿಕೊಂಡು ಮತ್ತೆ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಆಗಿ ಒಂದು ಪ್ಲೇಸ್ಗೆ ಹೋಗಬೇಕು. ಎಲ್ಲಿ ಹೋಗ್ತೀವಿ ಅಂತ ನೀವೇ ನೋಡಿ. ಸೊ ಗೈಸ್ ಅಲ್ಲಿ ಕೆಲವೊಂದು ಗೇಮ್ಗಳೆಲ್ಲ ಮುಗಿಸ್ಕೊಂಡು ಸೊ ಫೈನಲ್ ಆಗಿ ನಾವಿಲ್ಲಿ ವಾಲಿಬಾಲ್ ಆಡೋಣ ಅಂತ ಬಂದಿದ್ದೀವಿ. ನೋಡಿ ಗೈಸ್, ನದಿ ದಡದಲ್ಲಿ ವಾಲಿಬಾಲ್. ಒಂದು ನಿಮಿಷ ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿ ವಾಲಿಬಾಲ್ ಆಡಬೇಕು. ಇಲ್ಲಿ ನದಿ ಹರ್ಕೊಂಡು ಹೋಗ್ತಾ ಐತೆ. ಅಲ್ಲಿ ನೋಡಿ ಗೈಸ್ ಎಷ್ಟು ಫಾಸ್ಟಾಗಿ ಹೋಗ್ತೈತಿ ನೀರು. ಒಂಥರ ಸೈಕ್ ಆಗೈತೆ ಪ್ಲೇಸು. ಅಲ್ಲಿ ನೋಡಿ, ಅಲ್ಲಿ ಯಾರೋ ಹುಲ್ಲ ಏನೋ ಕಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಹಳ್ಳಿ ಪಕ್ಕದಲ್ಲೇ ರೆಸಾರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಒಂಥರ. ಸೊ ಇವಾಗ ವಾಲಿಬಾಲ್ ಸ್ಟಾರ್ಟ್ ಮಾಡ್ತೀವಿ. ವಾಲಿಬಾಲ್ ಆಗಲೇ ಆಲ್ರೆಡಿ ಆಡ್ತಾರೆ ನೋಡಿ ಗೈಸ್. ಸೊ ಗೈಸ್ ನಾನೆಲ್ಲ ಮುಗಿಸ್ಕೊಂಡು ನಾನು ಆಲೆ ಮನೆಗೆ ಬಂದಿದ್ದೀವಿ. ನೋಡಿ ಕಪ್ ಪ್ರಿಪೇರ್ ಮಾಡ್ತಾವ್ರೆ, ಬೆಲ್ಲ ಪ್ರಿಪೇರ್ ಮಾಡ್ತಾವ್ರೆ. ಸೊ ಈ ಥರ ಒಂದು ನಾವು ಯಾವಾಗಲೂ ನೋಡಿರಲಿಲ್ಲ, ಬೆಲ್ಲ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹತ್ತಿರದಿಂದ ಹೋಗಿ ನೋಡಿರಲಿಲ್ಲ. ಇದು ಒಂಥರ ನೋಡಿ ಏನೋ ಖುಷಿ ಆಯಿತು. ಮತ್ತು ಬೆಲ್ಲ ಕೂಡ ನಾವು ತೊಗೊಂಡ್ವಿ ಮನೆಗೆ. ನನ್ನ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ತುಂಬ ದಿನ ಆಗಿತ್ತು. ಸೊ ನಾವು ಬೆಲ್ಲ ಕೂಡ ತೊಗೊಂಡ್ವಿ. ಒಂಥರ ಚೆನ್ನಾಗೇ ಹೈಜಿನಾಗಿ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಫುಲ್ ಅಬ್ಸರ್ವ್ ಮಾಡಿದೆ ಗೈಸ್. ಆ್ಯಕ್ಚುಲಿ ಮಂಡ್ಯದಲ್ಲಿ, ನಮ್ಮ ಮಂಡ್ಯ ಗೈಸ್, ಅಲ್ಲಿ ಆಲೆ ಮನೆ ನೋಡಿಕೊಂಡು ಫೈನಲ್ ಆಗಿ ಮೇಲ್ಕೋಟೆಗೆ ಬಂದ್ವಿ. ಮೇಲ್ಕೋಟೆಯಲ್ಲಿ ಒಂದು ದೇವ್ರ ಪೂಜೆ ಮಾಡ್ತಾಯಿದ್ರು. ದೇವಸ್ಥಾನ ಓಪನ್ ಆಗಿರಲಿಲ್ಲ ಆ್ಯಕ್ಚುಲಿ. ನಾವು ಇವಾಗ ಓಪನ್ ಆಗಿಲ್ಲ ಅಂತ ಈಚೆನೇ ಇದ್ವಿ. ಅಲ್ಲಿ ಎದುರುಗಡೆನೇ ದೇವ್ರು ಬಂತು. ಸೊ ಹೆಂಗೋ ದರ್ಶನ ಆಯಿತು ಅಂತ ಅಂದ್ಕೊಂಡು ದರ್ಶನ ಮಾಡಿಕೊಂಡು ಮತ್ತು ಮೇಲ್ಕೋಟೆಗೆ ಹೋದ್ವಿ. ಚಲುನಾರಾಯಣ ಮುಗಿಸ್ಕೊಂಡು ಮೇಲ್ಕೋಟೆಗೆ ಹೋದ್ವಿ ಗಾಯ್ಸ್. ಇವಾಗ ಮೇಲ್ಕೋಟೆ ಟಾಪಲ್ಲಿ ನಿಂತಿದ್ದೀವಿ. ಇದೊಂದು ವ್ಯೂ ರೆಕಾರ್ಡ್ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಗಾಯ್ಸ್. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟು ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಕೂಡ ಬರುತ್ತೆ, ಕಂಟಿನ್ಯೂಸ್ ವ್ಲಾಗ್ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಗೈಸ್.